ನಮಸ್ಕಾರ ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಬೆಳಗಾವಿ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆ. ಗುರುವಾರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಸಭೆ. ಪೂರ್ವ ಸಾರ್ವಜನಿಕರ ಸಲಹೆಯನ್ನ ಪಡೆದ ಮೇಯರ್ ಸವಿತಾ ಕಾಂಬ್ಳೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸುವಾಗಲೂ ಆಂಬ್ಯುಲೆನ್ಸ್ ತಡೆದು ಹಲ್ಲೆ. ಕ್ಲಬ್ ರಸ್ತೆಯ ಗಾಲ್ಫ್ ಮೈದಾನದ ಮುಂಭಾಗದಲ್ಲಿ ತಡರಾತ್ರಿ ನಡೆದ ಘಟನೆ. ಪ್ರಶಸ್ತಿ ಪ್ರಕಟ ಮಾಡಿದ ಬೆಳಗಾವಿಯ ಸಾರ್ವಜನಿಕ ವಾಚನಾಲಯ ಸಭಾಂಗಣದಲ್ಲಿ ಜನವರಿ 18ರಂದು ಪ್ರಶಸ್ತಿ ಪ್ರದಾನ. ಪ್ರಕಟಣೆಯಲ್ಲಿ ತಿಳಿಸಿದ ವಾಚನಾಲಯದ ಕಾರ್ಯದರ್ಶಿ ಸುನೀತಾ ಮೋಹಿತೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯ ಪೂರ್ವ ಸಾರ್ವಜನಿಕರ ಸಲಹೆಗಳನ್ನು ಗುರುವಾರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಮೇಯರ್ ಸವಿತಾ ಕಾಂಬ್ಳೆ ಪಡೆದುಕೊಂಡರು. ಬೆಳಗಾವಿ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆಯ ಪೂರ್ವ ಸಾರ್ವಜನಿಕ ಸಲಹೆಗಳನ್ನು ಗುರುವಾರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಮೇಯರ್ ಸವಿತಾ ಕಾಂಬ್ಳೆ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಮಾಜಿ ಮೇಯರ್ ವಿಜಯ್ ಮೋರೆ ಮಾತನಾಡಿ, ಕಳೆದ 10 ವರ್ಷಗಳಲ್ಲಿ ಬೆಳಗಾವಿ ನಗರದ ಸಾರ್ವಜನಿಕರು ನೀಡಿದ ಪಾಲಿಕೆಯ ಬಜೆಟ್ ಸಲಹೆಗಳನ್ನು ಒಂದೂ ಈಡೇರಿಸಿಲ್ಲ. ಪಾಲಿಕೆಯ ಅಧಿಕಾರಿಗಳು ಹಾಗೂ ಚುನಾಯಿತ ಜನಪ್ರತಿನಿಧಿಗಳು ತಮಗೆ ಬೇಕಾದ ರೀತಿಯಲ್ಲಿ ಬಜೆಟ್ ಮಂಡಿಸಿ ಸರ್ಕಾರಕ್ಕೆ ಕಳುಹಿಸುತ್ತಾ ಇದ್ದಾರೆ. ನಮಗೆ ಕರೆದು ಅವಮಾನ ಮಾಡುವುದು ಸರಿಯಲ್ಲ. ಪಾಲಿಕೆಯ ಬಜೆಟ್ ಪೂರ್ವಭಾವಿ ಸಭೆ 11 ಗಂಟೆಗೆ ನಡೆಯುವ ಬದಲು 12 ಗಂಟೆಗೆ ನಡೆಸಿ ಬೆಳಗಾವಿ ನಗರ ಜನರಿಗೆ ಅಪಮಾನ ಮಾಡಿದ್ದಾರೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಸಾಕಷ್ಟು ಜಾಗದಲ್ಲಿ ನಮ್ಮ ಅರ್ಧವಟ್ಟ ಆಗಿ ಕೆಲಸ ಬಿದ್ದಿದ್ದಾವೆ. ಈಗಾಗಲೇ ಹೇಳ್ರಿ, ಇವರು ಸರ್ಕಾರ ಕಡೆಯಿಂದ ನಮ್ಮ ಈ ಶಾಸಕರು ಆಗ್ಲಿ ಪಾಲಕ ಮಂತ್ರಿ ಅವರಾಗ್ಲಿ ಅವ್ರ ಕಡೆ ಒಂದು ಪ್ರಪೋಸಲ್ ಕಳಿಸ್ರಿ, ಅವ್ರಿಗೆ ರಿಕ್ವೆಸ್ಟ್ ಮಾಡ್ರಿ. ಈಗ ಎದ್ದು ಬದ್ದು ಪ್ರತಿ ವರ್ಷ ಬಡದೈತಿ, ನಾ ಸ್ಮಶಾನ ಭೂಮಿ ಹೇಳ್ದು, ಇವರು ಸ್ಯಾನಿಟರಿ ಇನ್ಸ್ಪೆಕ್ಟರ್ ಹೇಳ್ದು, ಮತ್ತ ಇದೇ ಹೇಳ್ದು ಏನೂ ಉಪಯೋಗ ಆಗೋದಿಲ್ಲ. ಈ ಬಜೆಟ್ ಮೀಟಿಂಗ್ ನಲ್ಲಿ ಒಂದು ಪ್ರಾಮಾಣಿಕವಾಗಿ ನಾನು ಆಸ್ ಎ ಎಕ್ಸ್ ಮೇಯರ್ ಬೆಳಗಾವಿಯಿಂದ ತಮಗೆ ಒಂದು ಗಮನಕ್ಕೆ ತರ್ತೀನಿ. ಈ ಬಜೆಟ್ ಮೀಟಿಂಗ್ ನಲ್ಲಿ ನಾವೇನೇನು ಸಜೆಷನ್ ಕೊಟ್ಟಿದ್ದು ಅದು ಮುಂದಿನ ಬಜೆಟ್ ಮೀಟಿಂಗ್ ಮಟ್ಟ 50% ಕೆಲಸ ಆಗ್ಲಿಲ್ಲ. ಮುಂದಿನ ಬಜೆಟ್ ಮೀಟಿಂಗ್ ಕರೀಲಿಕ್ಕೆ ಹೋಗಬೇಡ್ರಿ. ನಮಗೂ ಟೈಮ್ ನಮಗೂ ಕೆಲಸಗಳು ಅದಾವು. ನಾವು ಏನೇನ್ರ ನಾವು ಕಲಿಯೋದು, ಇವ್ರು ಬಾಕಿದವರೆಲ್ಲ ಬಿಸಿ ಇರ್ತಾರೆ. ನಮ್ಮ ಟೈಮ್ ತೋರಕ್ ಹೋಗ್ಬೇಡ್ರಿ. ಈ ಬಜೆಟ್ ಮೀಟಿಂಗ್ ನಲ್ಲಿ ಯಾರು ಏನೇನು ಸಜೆಷನ್ ಕೊಡ್ತಾರೆ ಆ ತರ ಇಂಪ್ಲಿಮೆಂಟ್ ಆಗ್ಲಿಲ್ಲ, ಮುಂದಿನ ಬಜೆಟ್ ಮೀಟಿಂಗ್ ತಗೋಬೇಡದಂತ ಹೇಳಿ ನಿಮ್ಮ ಪ್ರೊಸೀಡಿಂಗ್ ನಲ್ಲಿ ಬರ್ದಿಡ್ಬೇಕು. ವಾಲ್ಮೀಕಿ ಸಮಾಜದ ಮುಖಂಡ ರಾಜಶೇಖರ್ ತಳವಾರ್ ಮಾತನಾಡಿ, ಪಾಲಿಕೆ ಬಜೆಟ್ನಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮಾಜಕ್ಕೆ ಬಜೆಟ್ನಲ್ಲಿ ಅನುಕೂಲವಾಗಬೇಕು. ನಿರ್ಗತಿಕ ಬಡವರಿಗೆ ಸ್ವಂತ ಮನೆ ನಿರ್ಮಾಣ ಮಾಡಿಕೊಟ್ರೆ ದಲಿತರಿಗೆ ಅನುಕೂಲವಾಗತ್ತೆ ಎಂದರು. ನೀವು ಹೋಗಿ ಸ್ವಲ್ಪ ನೋಡ್ರಿ, ಇಲ್ಲಿ ಸದಾಶಿವನಗರ ಈ ಕಡೆ ಎಲ್ಲ ನೋಡ್ರಿ, ಅದಕ್ಕಿಂತ ಚಂದ ಒಂದ್ 300 ಕೋಟಿ ರೂಪಾಯಿ ಬಂಗ್ಲೆಗಳದಾವ ಅಣ್ಣ. ಅಲ್ಲಿ ಬೇಕಂತ ರೆವೆನ್ಯೂ ಕಲೆಕ್ಟ್ ಆಕತಿ. ರೆವೆನ್ಯೂ ಕಲೆಕ್ಟ್ ಮಾಡಿ ಮಹಾನಗರ ಪಾಲಿಕೆಯನ್ನ ಸದೃಢ ಮಾಡಿ ಆ ನಿಟ್ಟಿನೊಳಗೆ ಬೇಕಾದಂತಹ ಸಹಾಯ ಸಹಕಾರ ಕೊಡ್ತಕ್ಕಂಥದ್ದು ನಾವು ಸಂಘ ಸಂಸ್ಥೆ ವತಿಯಿಂದ ಮಾಡ್ತೇವೆ. ನಮ್ಮ ಬೆಳಗಾವಿ ಜಿಲ್ಲೆಯ ನಾಯಕರಾದಂತಹ ಉಸ್ತುವಾರಿ ಮಂತ್ರಿಗಳಂತ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ನಾವು ಭೇಟಿಯಾಗಿ ಈ ಮಹಾನಗರ ಪಾಲಿಕೆ ದೃಢ ಮಾಡಿ ಇದಕ್ಕೊಂದು ಸಂಪನ್ಮೂಲ ಹೆಚ್ಚಿನ ಅನುಕೂಲ ಮಾಡತಕ್ಕಂತ ಮಾತುಗಳು ನಾವು ಸಹಕಾರ ಕೊಡ್ತೇವೆ ಅಂತ ಹೇಳಿ 2 ಮಾತು ಮುಗಿಸ್ತೀವಿ. ಇನ್ನು ಪತ್ರಕರ್ತ ಮೆಹಬೂಬ್ ಮಕಾಂದಾರ್ ಮಾತನಾಡಿ, ಬೆಳಗಾವಿ ನಗರದಲ್ಲಿ ನಿರ್ವಹಿಸ್ತಾ ಇರುವ ಪತ್ರಕರ್ತರಿಗೆ ಪಾಲಿಕೆಯಿಂದ ವರ್ಷಕ್ಕೆ 3 ಲಕ್ಷ ರೂಪಾಯಿ ಆರೋಗ್ಯ ವಿಮೆ ಕೊಡುತ್ತಿದ್ದೀರಿ, ಅದನ್ನ 5 ಲಕ್ಷಕ್ಕೆ ಏರಿಸಬೇಕು ಹಾಗೂ ತಂದೆ ತಾಯಿಗೂ ಅದು ಅನ್ವಯವಾಗುವಂತೆ ಸ್ಟಾರ್ ಇನ್ಶೂರೆನ್ಸ್ ಅವರಿಗೆ ಸೂಚನೆ ನೀಡಬೇಕು. ಬೆಳಗಾವಿ ನಗರಕ್ಕೆ ನೀರು ಪೂರೈಕೆ ಮಾಡುವ ಹಿಡಕಲ್ ಜಲಾಶಯದ ನೀರನ್ನ ಧಾರವಾಡದ ಕೈಗಾರಿಕಾ ಪ್ರದೇಶಕ್ಕೆ ಕೊಂಡೊಯ್ಯಲು ದೊಡ್ಡ ಪೈಪ್ಲೈನ್ ಅಳವಡಿಸ್ತಾ ಇದ್ದಾರೆ. ಇದು ನೀರಿನ ಕರ ಆಕರಣೆಯಲ್ಲಿ ಪರಿಣಾಮ ಬೀರಲಿದೆ. ಈ ಕುರಿತು ಪಾಲಿಕೆ ವಿಶೇಷ ಸಭೆ ಕರೆದು ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿದ್ರು. ಏನ್ ನಡೀತಾ ಇದೆ ಅಂತಂದ್ರೆ, ಹುಬ್ಬಳ್ಳಿ ಧಾರವಾಡದವರು ಇಲ್ಲಿ ವಿಮಾನಗಳನ್ನು ತಗೊಂಡು ಹೋದ್ರು, ಇಲ್ಲಿ ರೈಲ್ವೆಗಳನ್ನು ತಗೊಂಡು ಹೋದ್ರು, ಇಲ್ಲಿ ಕಚೇರಿಗಳನ್ನು ತಗೊಂಡು ಹೋದ್ರು. ಈಗ ಹಿಡಕಲ್ ಡ್ಯಾಮ್ದಿಂದ 200 ಇಂಚಿ ಪೈಪ್ ಹಾಕ್ತಾ ಇದ್ದಾರೆ. ಅಂದ್ರೆ ಒಂದು ವರ್ಷಕ್ಕೆ 5 TMC ನೀರನ್ನ ಹಿಡಕಲ್ ಡ್ಯಾಮ್ದಿಂದ ಧಾರವಾಡಕ್ಕೆ ಒಯ್ಯುವಂತ ಹುನ್ನಾರ ನೀಡ್ತಾ ಇದೆ. ಅದು ನಿಮ್ದು ವಾಟರ್ ಬಜೆಟ್ ಏನಿದೆ ಅಲ್ಲ, ಅದು ಫೇಲ್ ಆಗ್ತದೆ. ನಾಳೆ ಬೆಳಗಾವಿಗೆ ನೀರು ಕಡಿಮೆ ಬೀಳ್ತದೆ.
ಅದಕ್ಕಾಗಿ ಎಲ್ಲ ಮಹಾನಗರ ಸೇವಕರಿಗೆ ಒಂದು ಮನವಿ ಮಾಡ್ಕೋತೀನಿ, ನೀವು ಒಂದು ವಿಶೇಷವಾದಂತಹ ಸಭೆ ಕರ್ರಿ, ಇದು ಬಜೆಟ್ ಮೀಟಿಂಗ್ ಮುಗಿದ ಕೂಡಲೇ ಅದಕ್ಕೆ ಅಪೋಸ್ ಮಾಡ್ರಿ. ಇಲ್ಲಾಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ನೋವು ಅನುಭವಿಸ್ಬೇಕಾಗತ್ತೆ, ತೊಂದರೆ ಅನುಭವಿಸ್ಬೇಕಾಗತ್ತೆ. ಅದಕ್ಕಾಗಿ ಒಂದು ವಿಶೇಷವಾದಂತಹ ಸಭೆಯನ್ನು ಕರೆದು ನೀವು ಅದನ್ನ ಪಾಸ್ ಮಾಡಿ ನೀವು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯಲ್ಲಿ ಕಳಿಸ್ರಿ. ನಮ್ದ ವಿರೋಧ ಇದೆ, ಅದಕ್ಕೆ ನಾವು ನೀರು ಕೊಡುದಿಲ್ಲ, ನಮಗೆ ನೀರು ಸಾಕಾಗುದಿಲ್ಲ ಅಂತ ಹೇಳಿ. ಇನ್ನು ದಲಿತ ಮುಖಂಡ ಮಲೇಶ್ ಚೌಗುಲೆ ಮಾತನಾಡಿ, ನಗರದಲ್ಲಿ ಸಾಕಷ್ಟು ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿವೆ, ಆದರೆ ಯಾರೂ ಪಾಲಿಕೆಗೆ ತೆರಿಗೆ ತುಂಬುತ್ತಾ ಇಲ್ಲ. ಪಾಲಿಕೆಯ ವ್ಯಾಪ್ತಿಯಲ್ಲಿನ ಮಳಿಗೆಯಿಂದ ಸರಿಯಾದ ತೆರಿಗೆ ಆಕರಣೆಯಾಗ್ತಾ ಇಲ್ಲ. ತೆರಿಗೆ ವಂಚನೆ ಮಾಡುವವರ ವಿರುದ್ಧ ಕ್ರಮ ಜರುಗಿಸಿ ತೆರಿಗೆ ಆಕರಣೆ ಮಾಡಿಸಿಕೊಳ್ಬೇಕು ಅಂತ ಒತ್ತಾಯಿಸಿದ್ರು. 24.10 ಇದು ದುಡ್ಡು ಪ್ರತಿ ವಾರ್ಡ್ನಲ್ಲಿ ದಲಿತರ ಆ ನಗರಸೇವಕರು ಅವರೊಬ್ರು ಯಾರು ಬಡವರು ಇರ್ತಾರ, ಯಾರ ಬಗ್ಗೆ ಇರ್ತಾರ ಅಂತ ರಿಕಮೆಂಡೇಶನ್ ಮಾಡ್ತಿದ್ದಾಗ ಕನ್ಸಿಡರ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಹೋಗ್ತೈತಿ, ಎಲ್ಲೋ ಒಂದ್ ಕಡೆ ಹೋಗ್ತೈತಿ. ನಾನು ಮಾಡಕ್ ಹೋಗ್ಬಿಟ್ಟಿರ್ತಾರೆ. ಮುಂದೆ ಮಾಡಿದ್ರೆ ನಾನು ಡೈರೆಕ್ಟ್ ನಿಮ್ಮ ಮೇಲೆ ಕೇಸ್ ಹಾಕೋ ತಾಳಿ ಬರ್ತಾ ಇದೆ. 58 ವಾರದಲ್ಲಿ SST ಜನ ಏನಾದ್ರು ಏನು ಹೆಚ್ಚಿಗೆ ನೀವು ದುಡ್ಡು ಹೆಚ್ಚಿಗೆ ಖರ್ಚು ಮಾಡಿ. ಎಲ್ಲೆಲ್ಲೋ ಒಂದೊಂದು 2 ಮನೆ ಇರ್ತಾವ, 4 ಮನೆ ಇರ್ತಾವ, 10 ಮನೆ ಇರ್ತಾವ. ಅಲ್ಲಂತೂ ಬೆನಿಫಿಟ್ ಯಾವ ರೀತಿ ಹೋಗ್ಬೇಕಲ್ಲ. ಯಾಕಂದ್ರೆ ಜೋಪಡಿದಲ್ಲಿ ಇದ್ದವಾಗ 24.10 ಹೋಗ್ಬೇಕು. 18% ಇದ್ದಾಗ ನಾವು ಮೊದಲ ಎಲ್ಲ ಮಾನಗಳ ಬಗ್ಗೆ ನಾವು ಇವತ್ತು ಸುಭಾಷ್ ಜಾಧವ್ರನ್ನು ನೆನೆಸ್ಬೇಕಾಗ್ತೈತಿ, ಸಂಭಾಜಿ ಪಾಟೀಲ್ ನೆನೆಸ್ಬೇಕಾಗ್ತೈತಿ. 18% ದುಡ್ಡುಗಳು ಅವರು ಟೀಮ್ ಮಾಡ್ಕೊಂಡು ಅವ್ರ ಕಾಲನಿಗೆ ವಿಸಿಟ್ ಮಾಡಿ ಅಲ್ಲೇ ಜನರಿಗೆ ಹಾಕೊಟ್ರು. ಅವ್ರು ಇನ್ವಾಲ್ವ್ ಮಾಡ್ಕೊಂಡು ಅವ್ರು ಹೇಳ್ತಾರೆ ಇಲ್ಲಿ ಎಷ್ಟೇ. ಇನ್ನು ನಾಮನಿರ್ದೇಶಿತ ಪಾಲಿಕೆಯ ಸದಸ್ಯ ದಿನೇಶ್ ನಾಸಿಪುಡಿ ಮಾತನಾಡಿ, ಪಾಲಿಕೆಯ ಆದಾಯ ಸೋರಿಕೆ ಎಲ್ಲಿ ಆಗ್ತಾ ಇದೆ ಎನ್ನುವುದು ಅಧಿಕಾರಿಗಳಿಗೆ ಸರಿಯಾಗಿ ಗೊತ್ತಿದೆ. ಪಾಲಿಕೆಯ ವಾಣಿಜ್ಯ ಮಂಡಳಿಗಳು ಸಾಕಷ್ಟು ಅಂಗಡಿಗಳು ಇವೆ, ಅವುಗಳಿಂದ ತೆರಿಗೆ ಸಂಗ್ರಹ ಮಾಡಿ ಪಾಲಿಕೆಯ ಆದಾಯ ದ್ವಿಗುಣ ಮಾಡಿಕೊಳ್ಳಬಹುದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸುವಾಗಲೂ ಆಂಬ್ಯುಲೆನ್ಸ್ ತಡೆದು ಹಲ್ಲೆ ಮಾಡಿದ ಘಟನೆ ಕ್ಲಬ್ ರಸ್ತೆಯ ಗಾಲ್ಫ್ ಮೈದಾನದ ಮುಂಭಾಗದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಲ್ಲದೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದಾಖಲಿಸುವಾಗಲೂ ಆಂಬ್ಯುಲೆನ್ಸ್ ತಡೆದು ಹಲ್ಲೆ ಮಾಡಿದ ಘಟನೆ ಕ್ಲಬ್ ರಸ್ತೆಯ ಗಾಲ್ಫ್ ಮೈದಾನದ ಮುಂಭಾಗದಲ್ಲಿ ಬುಧವಾರ ರಾತ್ರಿ ನಡೆದಿದೆ. ಬೆಳಗಾವಿ ತಾಲೂಕಿನ ಸುಳ್ಗಾ ಗ್ರಾಮದ ವಿಜಯ್ ಪರಶುರಾಮ್ ಚೌಹಾಣ್ 33 ಹಲ್ಲೆಗೊಳಗಾದ ವ್ಯಕ್ತಿ. ನಿನ್ನೆ ಸುನಿಲ್ ಔಡರ್ ಬಂದಿದ್ದ ಊರಾಗ ಬಂದ ಕೇಶೆ ರೊಕ್ಕ ಕೇಳಿದ ನಾವು ರೊಕ್ಕ ಕೇಳಿದ ಈಗ ಕೊಟ್ಟಿನ ಈಗ ಇನ್ನೂ ಯಾಕೆ ಕೊಡಲಿ ಅಂತ ಹೇಳಿದ ಅವನ 50,000 4 ಲಕ್ಷ ಕೊಟ್ಟಿನ ಅವಂಗೆ 3 ವರ್ಷ ಆಯ್ತು. ಮತ್ತು ಇನ್ನೂ ಕೊಡ ಅಂತ ಎಲ್ಲಿಂದ ಕೊಡ ಅಂತ ಹೇಳಿದ ಹೊಡೆದ ನಂಗೆ ಹೊಡೆದ ಕೇಶೆ ಇನ್ನೂ ಒಬ್ಬ ಮನುಷ್ಯ ಬಂತು, ಅವ ಹಿಡ್ದು ನಂಗೆ ಅವು ಕಟ್ಕಿ ಕೊಟ್ಟು ಕೇಶೆ ತಲೆ ಮೇಲೆ ಬಿಡ್ದ. ಮತ್ತು ಓಡಿ ಹೋಗಿ ಕೇಶೆ ಆಂಬುಲೆನ್ಸ್ಗೆ ಕಾಲ್ ಹಚ್ಚಿ ಆಂಬುಲೆನ್ಸ್ದಾಗ ಕುಂಡ್ರ ಕೇಶ್ ಬಂದೇನ. ಆವಾಗ ಈ ಸಿಪಿಟಿ ಗ್ರೌಂಡ್ ಐತಲ್ಲ ಅಲ್ಲಿ ಆಂಬುಲೆನ್ಸ್ ತಡೆದ ಕೇಶ್ ಆಂಬುಲೆನ್ಸ್ದಾಗ ಬಡಿದಾರ 4 ಮನುಷ್ಯ ಇದ್ದರು. ಸುನಿಲ್ ಔಡನ್, ಜ್ಞಾನೇಶ್ವರ ಔಡನ್, ರಜಿತ್ ಕಲ್ಕಾಮ್ಕರ್, ಜ್ಯೋತಿಬಾ ಪಾಟೀಲ್. ಸುನಿಲ್ ಅರ್ವನ್ ಎಂಬಾತನೊಂದಿಗೆ ಹಣಕಾಸಿನ ವ್ಯವಹಾರ ಇತ್ತು. ಇದೇ ವಿಚಾರಕ್ಕೆ ರಾತ್ರಿ ಮೊದಲು ಸುಳಗಾ ಗ್ರಾಮದಲ್ಲಿ ಹಲ್ಲೆ ಮಾಡಿದ್ದಾನೆ. ಬಳಿಕ ಗಾಲ್ಫ್ ಮೈದಾನದ ಬಳಿ ಚಲಿಸುತ್ತಿದ್ದ ಆಂಬ್ಯುಲೆನ್ಸ್ ನಿಲ್ಲಿಸಿ ಹಲ್ಲೆ ಮಾಡಿರುವ ಆರೋಪ ಕೇಳಿ ಬಂದಿದೆ. KA 51 G 5145 ಆಂಬ್ಯುಲೆನ್ಸ್ಗೆ ಅಡ್ಡ ಹಾಕಿ ಹಲ್ಲೆ ಮಾಡಿದ್ದು ಕಾಕ್ತಿ ಹಾಗೂ APMC ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಇದಾಗಿದೆ. ಬೆಳಗಾವಿ ಸಾರ್ವಜನಿಕ ವಾಚನಾಲಯದ ಪ್ರಶಸ್ತಿಯನ್ನ ಪ್ರಕಟ ಮಾಡಿದ್ದಾರೆ ಅಂತ ಸಾರ್ವಜನಿಕ ವಾಚನಾಲಯದ ಕಾರ್ಯದರ್ಶಿ ಸುನೀತಾ ಮೋಹಿತೆ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬೆಳಗಾವಿ ಸಾರ್ವಜನಿಕ ವಾಚನಾಲಯದ ಪ್ರಶಸ್ತಿಯನ್ನು ಪ್ರಕಟ ಮಾಡಿದ್ದು ಕನ್ನಡಮ್ಮ ಸಂಸ್ಥೆಯ KMM ಸುದ್ದಿವಾಹಿನಿಯ ಆಂಕರ್ ಲಾವಣ್ಯ ಅನಿಗೋಳ್ ಸೇರಿದಂತೆ 3 ಪತ್ರಕರ್ತರಾದ ಪುಡಾರಿ ಪತ್ರಿಕೆ ಸಂಜಯ್ ಸೂರ್ಯವಂಶಿ, ನ್ಯೂಸ್ 18 ಸುದ್ದಿವಾಹಿನಿಯ ಜಿಲ್ಲಾ ವರದಿಗಾರ ಚಂದ್ರಕಾಂತ್ ಸುಗಂಧಿ, ಇನ್ ಬೆಳಗಾವಿ ಸುದ್ದಿವಾಹಿನಿಯ ನೀಲಿಮಾ ಲೋಹಾರ್ ಅವರಿಗೆ ಜನವರಿ 18ರಂದು ಸಂಜೆ ವಾಚನಾಲಯದ ಸಭಾಂಗಣದಲ್ಲಿ
ಪ್ರಶಸ್ತಿ ಪುರಸ್ಕೃತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಎಂದು ಸಾರ್ವಜನಿಕ ವಾಚನಾಲಯದ ಕಾರ್ಯದರ್ಶಿ ಸುನೀತಾ ಮೋಹಿತಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಆಗಂತುಕನೋರ್ವ ಹಲ್ಲೆ ಮಾಡಿದ್ದು ಗಾಯಗೊಂಡಿರುವ ನಟನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಮೂಲಗಳು ತಿಳಿಸಿದೆ. ಬಾಲಿವುಡ್ ನಟ ಸೈಫ್ ಅಲಿ ಖಾನ್ ಮೇಲೆ ಆಗಂತುಕನೋರ್ವ ಹಲ್ಲೆ ಮಾಡಿದ್ದು ಗಾಯಗೊಂಡಿರುವ ನಟನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಅಂತ ಮೂಲಗಳು ತಿಳಿಸಿವೆ. ತಡರಾತ್ರಿ ಸೈಫ್ ಅಲಿ ಖಾನ್ ಅವರು ಮುಂಬೈ ನಿವಾಸಕ್ಕೆ ನುಗ್ಗಿದ ಆಗಂತುಕನೋರ್ವ ಮನೆಯ ಕೆಲಸದಾಕಿಯ ಜೊತೆ ಜಗಳಕ್ಕೆ ನಿಂತಿದ್ದಾನೆ. ಜಗಳ ಬಿಡಿಸೋಕೆ ಮುಂದಾದ ಸೈಫ್ ಅಲಿ ಖಾನ್ ಮೇಲೆ ಆಗಂತುಕ ಹರಿತವಾದ ಆಯುಧದಿಂದ ಹಲ್ಲೆ ನಡೆಸಿದ್ದಾನೆ ಎನ್ನುವುದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಸದ್ಯ ಸೈಫ್ ಅಲಿ ಖಾನ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಯಾವುದೇ ಪ್ರಾಣಾಪಾಯವಿಲ್ಲ ಅಂತ ಮುಂಬೈ ಪೊಲೀಸರು ಸ್ಪಷ್ಟನೆ ನೀಡಿದ್ದಾರೆ. ಇನ್ನು ಹಲ್ಲೆ ಪ್ರಕರಣವನ್ನ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿರುವುದಾಗಿ ತಿಳಿಸಿದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ಕೆಎಂಎಂ ಕನ್ನಡ ನ್ಯೂಸ್, ಮುಂಬೈ. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में चार चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो? अमरकॉन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकॉन कर्टन एंड फर्निशिंग, खड़े बाजार, बेलगावी।
ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಕುರಿತು ಕಾಯಕ ಬಂಧುಗಳ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಗಾವಿ ತಾಲೂಕಾ ಪಂಚಾಯತ್ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಇಲಾಖೆ ಆಯುಕ್ತಾಲಯ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಸ್ವರಾಜ್ಯ ಅಭಿಯಾನ, ಕರ್ನಾಟಕ ನಾಗರಿಕ ಸಮಾಜ ಸೇವಾ ಸಂಸ್ಥೆಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಕುರಿತು ಕರ್ನಾಟಕ ಪ್ರಜ್ವಲ ಸೇವಾ ಸಂಸ್ಥೆಯ ಸಹಭಾಗಿತ್ವದಲ್ಲಿ ತಾಲೂಕು ಮಟ್ಟದ ಕಾಯಕ ಬಂಧುಗಳ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಅಧಿಕಾರಿಗಳು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ 2005 ಕುರಿತು ಮಾಹಿತಿಯನ್ನು ನೀಡಿದ್ರು. ಮೊದಲನೇದಾಗಿ ಈಗ 50% ಮಹಿಳೆಯರಿಗೆ ಮೀಸಲಾತಿ ಇಟ್ಟು ಎಲ್ಲ ನಿಮ್ಮದು ಏನು ಸಬಲೀಕರಣ ಆಗಿ ತಮ್ಮದು ಆರ್ಥಿಕ ಮಟ್ಟ ಹೆಚ್ಚಲಿ, ಸಾಮಾಜಿಕ ಮಟ್ಟದಲ್ಲಿ ತಮ್ಮದು ಒಂದು ಗುರುತಿರಲಿ ಅಂತ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಯೋಜನೆಗಳನ್ನು ತಮ್ಮ ಮುಖಾಂತರ ತರ್ತಾ ಇದ್ದಾರೆ. ನಾವೊಂದು ಉದಾಹರಣೆ ಕೊಡೋದಂತಂದರೆ ಸ್ವಚ್ಛ ಭಾರತ್ ಅಭಿಯಾನದ ಇದರೊಳಗಡೆ ವೆಹಿಕಲನ್ನು ನೀವು ಓಡಿಸ್ತಾ ಇದ್ರಿ, ಕಸವನ್ನು ನೀವು ಕಲೆಕ್ಟ್ ಮಾಡ್ತಾ ಇದ್ರಿ, MOU ನೀವು ಮಾಡ್ತಾ ಇದ್ರಿ. ಒಂದು ಕಡೆ ಅದು ಆದರೆ ನಮ್ಮ ಕಡೆ ಈಗ ಕೂಚಿನ ಮನೆ ಅಂತ ಏನು ಕೇರ್ ಟೇಕರ್ ಮಾಡಿದ್ದೀವಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಒಳಗೆ. ನಮ್ಮ ಉದ್ಯೋಗಸ್ಥ ಮಹಿಳೆಯರ ಮಕ್ಕಳು ಏನಿರ್ತಾವೆ ಕಾರ್ಯಕ್ಕೆ ಮಾಡೋಕ್ಕೂ ಕೂಚಿನ ಮನೆಗೆ ಕೇರ್ ಟೇಕರ್ ಅಂತೇಳಿ ತಾವೇ ಇದ್ದೀವಿ. ಅದೇ ರೀತಿ ಇನ್ನು ನಮ್ಮದು ಜಲಜೀವನ್ ಮಷೀನ್ದಲ್ಲಿ ನಲ್ ಜಲ್ ಮಿತ್ರ ಅಂತ ಏನು ಆಯ್ಕೆ ಮಾಡಿದ್ವಿ. ಅಲ್ಲಿ ಏನು ಪ್ಲಂಬಿಂಗ್ ಕೆಲಸ ಇರ್ಬೋದು, ಇದ್ರದ್ದು ಇರ್ಬೋದು, ಅಲ್ಲಿ ನಲ್ ಜಲ್ ಮಿತ್ರ ಅಂತೇಳಿ ಪಂಚಾಯತ್ಗೆ ಇಬ್ಬರಂತ ಏನು ಹೆಣ್ಮಕ್ಳನ್ನೇ ಆಯ್ಕೆ ಮಾಡಿದ್ವಿ. ಆಲ್ಮೋಸ್ಟ್ ಆಲ್ ಸ್ವಸಹಾಯ ಸಂಘದಿಂದ ಬರ್ತಕ್ಕಂಥದ್ದು ಏನು ನಾವು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಷೀನ್ ಅಂತ ಏನು ಹೇಳ್ತೀವಿ, ಜೀವನೋಪಾಯ ಇಲಾಖೆದು ಸಾಕಷ್ಟು ಯೋಜನೆಗಳಿದಾವೆ. ತಮಗೆ ಹೇಳೋದಂತಂದರೆ ಮೇಳ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೇ ಸಪ್ರೇಟಾಗಿ ತಮಗೋಸ್ಕರ ಇದೆ. ಶಾಲೆಗಳಲ್ಲಿನೂ ಬಿಸಿ ಊಟದ ಯೋಜನೆಗಳಿದ್ದಾವೆ. ಇವೆಲ್ಲ ಯೋಜನೆಗಳನ್ನು ಏನೇನು ಈಗಾಗಲೇ ರಮೇಶ್ ಅವರು ಒಂದೆರಡು ಮಾತುಗಳನ್ನು ಹೇಳಿದರು. ಫೀಲ್ಡಲ್ಲಿ ತಾವು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಇದು ಮಾಡಬೇಕು. ಇದು ಬರೀ ನಮ್ಮದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಯೋಜನೆಗಳಿದಾವೆ. ಅವನ್ನ ನೀವು ತಳಮಟ್ಟದಲ್ಲಿ ಹೆಣ್ಣು ಮಕ್ಕಳಿಗೆ ಮುಟ್ಟಿಸ್ಬೇಕಾಗ್ತದೆ. ಮಹಿಳೆಯರ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಲು 50% ಮೀಸಲಾತಿಯನ್ನು ಇಟ್ಟು ಸೌಲಭ್ಯಗಳನ್ನು ಒದಗಿಸಲಾಗುತ್ತಿದೆ. ಜಲಜೀವನ ಮಿಷನ್, ನರೇಗಾ ಇನ್ನುಳಿದ ಕಡೆಗಳಲ್ಲಿ ಹೆಚ್ಚಾಗಿ ಮಹಿಳೆಯರಿಗೆ ಒತ್ತು ನೀಡಲಾಗಿದೆ. ಅಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳನ್ನು ತಳಮಟ್ಟದಲ್ಲಿರುವ ಮಹಿಳೆಯರಿಗೆ ಒದಗಿಸುವ ಕೆಲಸವನ್ನು ಮಾಡಲಾಗುತ್ತಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಜಲದ ಮೂಲಕ್ಕೂ ಕಣ್ಣು ಹಾಕಿರುವ ಹುಬ್ಬಳ್ಳಿ ಧಾರವಾಡದ ಜನಪ್ರತಿನಿಧಿಗಳಿಗೆ ಲಗಾಮು ಹಾಕುವ ಕಾರ್ಯವನ್ನು ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡಬೇಕು ಅಂತ ರಾಜೀವ್ ಟೋಪನ್ನವರ್ ಆಗ್ರಹಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯ ಬೆಳಗಾವಿ ಜಿಲ್ಲೆಯ ಮುಖ್ಯ ಜಲದ ಮೂಲವಾಗಿದ್ದು, ಬೆಳಗಾವಿ ಮಹಾನಗರದ ಜೀವನಾಡಿ ಆಗಿದ್ದು, ಈ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಬೃಹತ್ ಪ್ರಮಾಣದ ನೀರು ಸರಬರಾಜು ಮಾಡುವ ಕಾಮಗಾರಿ ಆರಂಭವಾಗಿದ್ದು, ಇದಕ್ಕೆ ವಿರೋಧ ಮಾಡದೆ ಮೌನ ವಹಿಸಿರುವ ಬೆಳಗಾವಿ ಜಿಲ್ಲೆಯ ಶಾಸಕರ ವಿರುದ್ಧ ಯುವ ನಾಯಕ ರಾಜೀವ್ ಟೋಪನ್ನವರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹಿಡಕಲ್ ಜಲಾಶಯದಿಂದ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ವರ್ಷಕ್ಕೆ 5 TMC ನೀರು ಸರಬರಾಜು ಮಾಡುವ ಕಾಮಗಾರಿ ಆರಂಭವಾಗಿದೆ. ಬೆಳಗಾವಿ ಜಿಲ್ಲೆಯ ಶಾಸಕರು ತಕ್ಷಣ ಪಕ್ಷಾತೀತವಾಗಿ ಸಭೆ ಸೇರಿ ಕಾಮಗಾರಿಯನ್ನ ತಡೆಯುವಂತೆ ಸರ್ಕಾರದ ಮೇಲೆ ಒತ್ತಡ ಹೇರಬೇಕು ಅಂತ ರಾಜೀವ್ ಟೋಪನ್ನವರ್ ಒತ್ತಾಯಿಸಿದ್ದಾರೆ. ಬೆಳಗಾವಿ ವಿಮಾನ, ಬೆಳಗಾವಿಯ ರೈಲು, ಬೆಳಗಾವಿಯ ಕಚೇರಿಗಳನ್ನು ಹುಬ್ಬಳ್ಳಿಗೆ ಸ್ಥಳಾಂತರ ಮಾಡಿದ ಬೆನ್ನಲ್ಲೇ ಈಗ ಬೆಳಗಾವಿ ಜಿಲ್ಲೆಯ ಜಲದ ಮೂಲಕ್ಕೂ ಕಣ್ಣು ಹಾಕಿರುವ ಹುಬ್ಬಳ್ಳಿ ಧಾರವಾಡದ ಜನಪ್ರತಿನಿಧಿಗಳಿಗೆ ಲಗಾಮು ಹಾಕುವ ಕಾರ್ಯವನ್ನು ಬೆಳಗಾವಿ ಜಿಲ್ಲೆಯ ಜನಪ್ರತಿನಿಧಿಗಳು ಮಾಡಬೇಕಾಗಿದ್ದು, ಈ ವಿಚಾರದಲ್ಲಿ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ಮುಂದಾಳತ್ವವನ್ನು ವಹಿಸಬೇಕು ಅಂತ ರಾಜೀವ್ ಟೋಪನ್ನವರ್ ಆಗ್ರಹಿಸಿದ್ದಾರೆ. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹಾರುಗೇರಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ 17 ವರ್ಷದ ಅಪ್ರಾಪ್ತೆಯ ಮೇಲೆ ಗ್ಯಾಂಗ್ ರೇಪ್ ಆಗಿದ್ದು, 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದ ಸಾಮೂಹಿಕ ಅತ್ಯಾಚಾರ ಕೇಸ್. ಇನ್ಸ್ಟಾಗ್ರಾಂನಲ್ಲಿ ಯುವಕರ ಮೆಸೇಜ್ಗೆ ರಿಪ್ಲೈ ಮಾಡುವ ಯುವತಿಯರೇ ಎಚ್ಚರ. PU ವಿದ್ಯಾರ್ಥಿನಿ ಮೇಲೆ ಗ್ಯಾಂಗ್ ರೇಪ್, 2 ಅರೆಸ್ಟ್. ಬೆಳಗಾವಿ ಜಿಲ್ಲೆ ಹಾರುಗೇರಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾರುಗೇರಿ ಠಾಣಾ ವ್ಯಾಪ್ತಿಯಲ್ಲಿ ವಾಸವಿರುವ 17 ವರ್ಷದ ಅಪ್ರಾಪ್ತೆ ಮೇಲೆ ಗ್ಯಾಂಗ್ ರೇಪ್ ನಡೆದಿದೆ. ಅಭಿಷೇಕ್ ದೇವನೂರು, ಆದಿಲ್ ಶಾ ಎಂಬ 2 ಆರೋಪಿಗಳನ್ನ ಬಂಧಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಯುವತಿ
ಯುವತಿಯ ಪರಿಚಯ ಮಾಡಿಕೊಂಡಿದ್ದ ಆರೋಪಿ ಅಭಿಷೇಕ್ ಬಳಿಕ ಆತನಿ ತಾಲೂಕಿನ ಕೊಕಟನೂರು ಜಾತ್ರೆಗೆ ಆಗಮಿಸಿದ್ದಾಗ ಭೇಟಿಯಾಗಿ ಪರಿಚಯವಾಗಿತ್ತು. ಜನವರಿ 3ರಂದು ಯುವತಿ ಪೊಸಲಾಯಿಸಿ ಕರೆದುಕೊಂಡು ಹೋಗಿದ್ದ ಅಭಿಷೇಕ್ ಸವದತ್ತಿ ರೇಣುಕಾ ದೇವಿಗೆ ಹೋಗಿ ಬರೋಣ ಎಂದಿದ್ದ ಹಾಗೂ ತನ್ನ ಸ್ನೇಹಿತೆ ಜೊತೆ ಅಭಿಷೇಕ್ ಜೊತೆ ತೆರಳಿದ್ದ ಯುವತಿ ಅಭಿಷೇಕ್ ಸಹ ತನ್ನ ಜೊತೆ ಆದಿಲ್ ಶಾ, ಕೌತುಕ್, ಬಾಬು ಸಾಬ್ ಬಡಿಗೇರ್ ನನ್ನ ಕರೆದುಕೊಂಡು ಬಂದಿದ್ದ. ಏಟಿಗಾ ಕಾರ್ನಲ್ಲಿ ಇಬ್ಬರು ಅಪ್ರಾಪ್ತಿಯರನ್ನ ಕರೆದೊಯ್ದಿದ್ದ ಮೂವರು ಆರೋಪಿಗಳು ಸವಸುದ್ದಿ ಗುಡ್ಡಗಾಡು ಪ್ರದೇಶಕ್ಕೆ ಕರೆದೊಯ್ದು ಓರ್ವಳ ಮೇಲೆ ಇಬ್ಬರಿಂದ ಅತ್ಯಾಚಾರ ಮಾಡಿದ್ದಾರೆ. ಇದೇ ವೇಳೆ ಮತ್ತೋರ್ವ ಯುವತಿ ಮೇಲೆ ಕಾರಿನಲ್ಲಿ ಬಾಲಕ ಕೌತುಕ್ನಿಂದ ಅತ್ಯಾಚಾರ ನಡೆದಿದೆ. ಗ್ಯಾಂಗ್ ರೇಪ್ ಹಾಗೂ ಅತ್ಯಾಚಾರ ಮಾಡಿ ವಿಡಿಯೋಗಳನ್ನ ಮಾಡಿಕೊಂಡಿದ್ರು. ವಿಡಿಯೋ ಇಟ್ಕೊಂಡು ಮತ್ತೆ ನೊಂದ ಬಾಲಕಿಯರಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವ ಕೀಚಕರು ಮುಂದಿನ ವಾರ ನಮ್ಮ ಜೊತೆಗೆ ಗೋವಾಗೆ ಬರ್ದೇ ಹೋದ್ರೆ ವಿಡಿಯೋನ ವೈರಲ್ ಮಾಡುವುದಾಗಿ ಬ್ಲ್ಯಾಕ್ ಮೇಲ್ ಮಾಡಿದ್ರಂತೆ. ಈ ವಿಷಯ ಪೊಲೀಸರಿಗೆ ತಿಳಿಸಿದ್ರೆ ಕೊಲೆ ಮಾಡುವುದಾಗಿ ಬೆದರಿಕೆಯನ್ನ ಸಹ ಹಾಕಿದ್ರು. ಜನವರಿ 13ರಂದು ಹಾರುಗೇರಿ ಪೊಲೀಸ್ ಠಾಣೆಗೆ ದೂರು ದಾಖಲಿಸಿದ ಬಾಲಕಿ ದೂರಿನ ಮೇರೆಗೆ ಪೋಕ್ಸೋ ಕಾಯ್ದೆಯಡಿ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಇಬ್ಬರು ಆರೋಪಿಗಳನ್ನ ಬಂಧಿಸಿ ಹಾರುಗೇರಿ ಪೊಲೀಸರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದಂತಹ ಚನ್ನರಾಜ್ ಹಟ್ಟಿಹೊಳಿ ಇವರು ಶೀಘ್ರ ಗುಣಮುಖರಾಗಲಿ ಅಂತ ಮಾರಿಹಾಳ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಹಾಗೂ ಶ್ರೀ ಗುಡದಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಪೂಜೆಯನ್ನ ಇಟ್ಕೊಳ್ಳಲಾಗಿತ್ತು. ಮಾರಿಹಾಳ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಹಾಗೂ ಶ್ರೀ ಗುಡದಮ್ಮ ದೇವಸ್ಥಾನದಲ್ಲಿ ಅಭಿಷೇಕ ಮತ್ತು ಪೂಜೆಯನ್ನ ಇಟ್ಟುಕೊಳ್ಳಲಾಗಿತ್ತು. ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಚನ್ನರಾಜ್ ಹಟ್ಟಿಹೊಳಿ ಇವರು ಶೀಘ್ರ ಗುಣಮುಖರಾಗಲಿ ಎಂದು ಎಲ್ಲರೂ ಸೇರಿಕೊಂಡು ಭಕ್ತಿಯಿಂದ ಪೂಜೆ ಸಲ್ಲಿಸಿದ್ರು. ಭಕ್ತಿಪೂರ್ವಕವಾಗಿ ಅವರು ಶೀಘ್ರ ಗುಣಮುಖರಾಗಲೆಂದು ಹೇಳಿಕೊಳ್ಳುತ್ತಾ ಪೂಜೆಯನ್ನು ನೆರವೇರಿಸಿದರು. ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ನಮ್ಮ ಮಾರಿಹಾಳ ಗ್ರಾಮದ ರವಯ್ಯ ಸ್ವಾಮಿಗಳು ಬಹಳ ಒಂದು ಭಕ್ತಿಪೂರ್ವಕವಾಗಿ ಪೂಜೆಯನ್ನು ನಡೆಸಿಕೊಟ್ಟು ಎಲ್ಲರೂ ಸೇರಿಕೊಂಡು ಅವರು ಶೀಘ್ರ ಗುಣಮುಖರಾಗಬೇಕು ಹಾಗೂ ಮತ್ತೆ ಜನಸೇವೆಗೆ ಮುನ್ನಾಗಬೇಕೆಂದು ಈ ಒಂದು ಸಂದರ್ಭದಲ್ಲಿ ದೇವರ ಪಾದಾರಗಳಿಗೆ ವಂದಿಸುತ್ತಾ ಬೇಡಿಕೊಳ್ಳುತ್ತೇನೆ. ಈ ಸಂದರ್ಭದಲ್ಲಿ ಮಾರಿಹಾಳ ಗ್ರಾಮದ ಬಸವರಾಜ್ ಮ್ಯಾಗೋಟಿ, ಸಂಜಯ್ ಚಾಟೆ, ಪ್ರಕಾಶ್ ಯಲ್ಲಪ್ಪನವರ್, ಈರಣ್ಣ ಪಾಟೀಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. थोड़ी सी महकी रुतु अनोखी है, हल्के हल्के दिल में हलचल यूं मचलती है. ये कैसा है समा, ये प्यार सा एहसास है, ये किसकी पलकों में है तस्वीरें कैसी नुमाइश है. आराधना, मारुति गली, बेळगाव. वस्त्रों का संगम, सुंदर सलोना, मन भाई आराधना. Celebrating the brides of now. Kahani, Bridal Stories by Bhima. Celebrating the brides of now. Kahani, Bridal Stories by Bhima. ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಮಕರ ಸಂಕ್ರಾಂತಿ ನಿಮಿತ್ತ ಪವನ್ ಕನ್ಕಲಿ ಫೌಂಡೇಶನ್ ವತಿಯಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಗಾಳಿಪಟದ ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು.
ಮಕರ ಸಂಕ್ರಾಂತಿ ನಿಮಿತ್ತ ಪವನ್ ಕಣಗ್ಲಿ ಫೌಂಡೇಶನ್ ವತಿಯಿಂದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಮಟ್ಟದ ಗಾಳಿಪಟ ಸ್ಪರ್ಧೆಯನ್ನು ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಮಕ್ಕಳು ಬಣ್ಣ ಬಣ್ಣದ ಗಾಳಿಪಟಗಳನ್ನು ಹಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ರಂಗು ತುಂಬಿದ್ರು. ಸಂಕೇಶ್ವರ ಪಟ್ಟಣದ ಹೊರವಲಯದ ಕೊಳಲಗುತ್ತಿ ಗುಡ್ಡದ ಮೇಲೆ ಹಲವು ಕಡೆಗಳಿಂದ ಗಾಳಿಪಟ ಸ್ಪರ್ಧೆಯಲ್ಲಿ ಮಕ್ಕಳು ಪಾಲ್ಗೊಂಡು ವಿವಿಧ ಗಾಳಿಪಟಗಳನ್ನು ಹಾರಿಸಿ ಬಾನಂಗಳದಲ್ಲಿ ಚಿತ್ತಾರ ಮೂಡಿಸುವುದನ್ನು ಜನರು ಕಣ್ತುಂಬಿಕೊಂಡ್ರು. ವಿಶೇಷವಾಗಿ ಲಿಂಗೈಕ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು, ಡಾಕ್ಟರ್ ಪುನೀತ್ ರಾಜ್ಕುಮಾರ್, ಸ್ವಾತಂತ್ರ್ಯ ಸೇನಾನಿ ಅಪ್ಪಣ್ಣಗೌಡ ಪಾಟೀಲ್, ಪುಷ್ಪಾ, ಚಿತ್ರನಟ ಅಲ್ಲು ಅರ್ಜುನ್ ಇರುವ ಗಾಳಿಪಟಗಳನ್ನು ಈ ಉತ್ಸವದಲ್ಲಿ ನೋಡುಗರನ್ನು ಗಮನ ಸೆಳೆದ್ವು. ಅಂತಾರಾಷ್ಟ್ರೀಯ ಗಾಳಿಪಟ ಎಕ್ಸ್ಪರ್ಟ್ ಪ್ರಸನ್ನ ಮಿಶ್ರಕೋಟಿ ಅವರು ತಮ್ಮ ವಿಶಿಷ್ಟವಾದ ಸ್ಟಂಟ್ ಗಾಳಿಪಟ ಹಾರಿಸುವ ಮೂಲಕ ಸ್ಪರ್ಧೆಯಲ್ಲಿ ಆಕರ್ಷಣೀಯ ಬಿಂದುವಾದರು. ಹುಬ್ಬಳ್ಳಿಯ ರೆಡ್ FM ನಿರೂಪಕಿ RJ ಮಾಧುರಿ ಮಾತನಾಡಿ, ನಾಡಿನ ಪಾರಂಪರಿಕ ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಪವನ್ ಕಣಗ್ಲಿ ಫೌಂಡೇಶನ್ ಮಾಡುತ್ತಿದೆ ಎಂದರು. ವರ್ಷದ ಅದ್ಭುತವಾಗಿ ನೆರವೇರಿಸಿರುವಂತಹ ಗಾಳಿಪಟ ಉತ್ಸವ ಅಂಡ್ ನಾನು ಇಲ್ಲಿ ಬಂದು ಭಾಗವಹಿಸಿರೋದು ನನಗಂತೂ ಖುಷಿ ಕೊಡ್ತಾ ಇದೆ. ಸೊ ಗಾಳಿಪಟ ಹಾರಿಸುವಂತಹ ಉತ್ಸವದಲ್ಲಿ ಸಾಕಷ್ಟು ಜನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಯ್ತು. ಅದೊಂದು ಖುಷಿ ಕೊಡುವ ವಿಚಾರ. ಯಾಕೆಂದ್ರೆ ಈ ಗಾಳಿಪಟ ಉತ್ಸವ ಈಗೆಲ್ಲೂ ಕಾಣೋದಿಲ್ಲ ಹಳ್ಳಿಗಳಲ್ಲಿ, ಅಥವಾ ಇಂತಹ ಒಂದು ಕೆಲವೊಂದು ಸ್ಪರ್ಧೆಯನ್ನ ಏರ್ಪಡಿಸಿದ್ರೆ ಮಾತ್ರ ಗಾಳಿಪಟವನ್ನ ಹಾರಿಸೋದಕ್ಕೆ ಬರ್ತಾರೆ. ಬಟ್ ಇದು ನಮ್ಮ ಕಲೆ, ನಮ್ಮ ಪದ್ಧತಿ, ಆಚರಣೆ, ವಿಚಾರಗಳನ್ನ ಮುಂದೆ ತರೋದಕ್ಕೆ ಕಣಗಲಿ ಫೌಂಡೇಶನ್ ಅವರು, ಅದು ಸ್ಪೆಷಲಿ ಪವನ್ ಕಣಗಲಿ ಸರ್ ಅವರು ನೆರವೇರಿಸಿರೋದಕ್ಕೆ ಖುಷಿ ಕೊಡ್ತಾ ಇದೆ. ಅಂಡ್ ಇದೇ ರೀತಿ ಇನ್ನು ಸಾಕಷ್ಟು ವರ್ಷಗಳು ಬರ್ಲಿ ಅಂಡ್ ನಾನು ಕೂಡ ಇದರಲ್ಲಿ ಭಾಗಿಯಾಗಬಹುದು ಅಂತ ಅನ್ಕೊಳ್ತೀನಿ. ಗಾಳಿಪಟ ಸ್ಪರ್ಧೆಯ ಆಯೋಜಕರಾದ ಪವನ್ ಕಣಗ್ಲಿ ಮಾತನಾಡಿ, ಗಾಳಿಪಟ ಸ್ಪರ್ಧೆಯು ಮಕ್ಕಳ ಹಬ್ಬವಾಗಿದ್ದು ಮಕ್ಕಳು ತಾವೇ ತಯಾರಿಸಿ ಗಾಳಿಪಟ ಹಾರಿಸುವುದಕ್ಕೆ ನಾವು ಹೆಚ್ಚಿನ ಒತ್ತು ನೀಡುತ್ತಿದ್ದೇವೆ ಎಂದರು. ನಾನು ಕೂಡ ಈಗ 6 ವರ್ಷ ಆಯ್ತು ಎಲ್ಲ ಕಡೆ ತಿರುಗಾಡ್ಕೊತೀನಿ. ಅದನ್ನು ಬೆಳಗಾವ್ ಆಗಲಿ ಹುಬ್ಳಿಗೂ ಹೋಗಿ ಬಂದನ್ನ, ಅಲ್ಲೂ ಕೂಡ ಗಾಳಿಪಟ ಸ್ಪರ್ಧೆಗಳು ಮಾಡ್ತಾರೆ. ಬಾಗಲಕೋಟ, ನಿಪ್ಪಾಣಿ ಅಲ್ಲಿ ಯಾವುದೂ ಕೂಡ ಈ ಟೈಪ್ ಅರೇಂಜ್ಮೆಂಟ್ ಇರುವುದಿಲ್ಲ. ಹುಡುಗರಿಗೆ ಸ್ವತಃ ತಯಾರು ಮಾಡಕ್ಕೆ ಹಚ್ಚೋದ, ಪಾರಂಪರಿಕವಾಗಿ ಹಾರಕ್ಕೆ ಹಚ್ಚೋದ, ಹಂಗೇನಿಲ್ಲ. ರೆಡಿಮೇಡ್ ಪತಂಗಗಳು ಸಿಗ್ತಾವ, ಅಲ್ಲಿ ಅವ್ನು ತೊಗೊಂಡು ಹಾರಿಸ್ತಾರು. ಟೆಕ್ನಿಕ್ ಕಲಿಸೋದಿಲ್ಲ, ಏನಿಲ್ಲ. ಆ ಟೈಪ್ ಆಗಬಾರ್ದಾಗೈತಿ. ಎಲ್ಲರಿಗೂ ಈ ನಿಮ್ಮ ಮಾಧ್ಯಮದಿಂದ ಹೇಳಕ್ಕೆ ಇಚ್ಛೆ ಪಡ್ತಾನು. ಇದಕ್ಕೆ ಹುಡುಗರದನ ಉತ್ಸಾಹ ಐತಿ. ಸೊ ಈ ಉತ್ಸವದಾಗ ಹುಡುಗರ ಭಾಗವಹಿಸ್ಬೇಕಾದ್ರೆ ಪಾರಂಪರಿಕವಾಗಿ ಹೆಂಗೆ ಗಾಳಿಪಟ ತಯಾರು ಮಾಡೋದಾಗಲಿ, ಅವರ ಹಾರಿಸೋದಾಗಲಿ, ಇದ್ರ ಬಗ್ಗೆ ತರಬೇತಿ ಕೊಟ್ಟ ಎಲ್ಲ ಕಡೆ ಈ ಮಾದರಿದಾಗನ ಗಾಳಿಪಟ ಆಗ್ಲತ್ತ ನಮ್ದು ಇಚ್ಛೆ ಐತಿ. ಜಿಲ್ಲಾ ಮಟ್ಟದ ಮಾಡಿದ್ರು ಸಹಿತ ನಾವು ಅದಕ್ಕೆ ಹೆಚ್ಚಿನ ಒತ್ತು ಕೊಟ್ಟ ಆ ಟೈಪ್ ಮಾಡ್ಬೇಕಂತ ವಿಚಾರ. ನಂತರ ಪವನ್ ಕಣಗ್ಲಿ ಫೌಂಡೇಶನ್ ಸಂಸ್ಥಾಪಕರಾದ ಪವನ್ ಕಣಗ್ಲಿ ಸೇರಿದಂತೆ ಗಣ್ಯರಿಂದ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಸಚಿನ್ ಕಾಂಬ್ಳೆ, KMM ನ್ಯೂಸ್, ಹುಕ್ಕೇರಿ. ಸಂಕೇಶ್ವರ ಪಟ್ಟಣದಲ್ಲಿನ ಬಸ್ ನಿಲ್ದಾಣದ ಹತ್ತಿರದ ಮಾತಂಗಿ ದೇವಿಯ ಬಾನಿಕುಂಡ ಜಾತ್ರಾ ಮಹೋತ್ಸವ ಉತ್ಸಾಹದಿಂದ ನೆರವೇರಿತು. ಸಂಕೇಶ್ವರ ಪಟ್ಟಣದಲ್ಲಿನ ಬಸ್ ನಿಲ್ದಾಣದ ಹತ್ತಿರ ಮಾತಂಗಿ ದೇವಿಯ ಬಾನಿಕುಂಡದ ಜಾತ್ರಾ ಮಹೋತ್ಸವವು ಉತ್ಸಾಹದಿಂದ ನೆರವೇರಿತು. ಹಿರಣ್ಯಕೇಶಿ ನದಿಯಿಂದ ಮಹಿಳೆಯರು ಕುಂಭ ಕಳಸ ಹೊತ್ತು ವಾದ್ಯ ಮೇಳದೊಂದಿಗೆ ಮಾತಂಗಿ ದೇವಿಯ ಬಾನಿಕುಂಡದವರೆಗೆ ಮೆರವಣಿಗೆ ಮೂಲಕ ದೇವಸ್ಥಾನದವರೆಗೆ ತಲುಪಿದ್ರು. ದೇವಿಗೆ ವಿಶೇಷ ಪೂಜೆ, ಜೋಗತಿಯರಿಂದ ದೇವಿಯ ಗಾಯನ, ಮಹಾಮಂಗಳಾರತಿ, ಮಹಾಪ್ರಸಾದ ಕಾರ್ಯಕ್ರಮದಲ್ಲಿ ಜರುಗಿತು. ಶ್ರೀ ಶಂಕರಾಚಾರ್ಯರ ಮಠದ ಶ್ರೀ ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮೀಜಿ ಅವರು ಶ್ರೀ ಮಾತಂಗಿ ದೇವಿಯ ದರ್ಶನ ಪಡೆದರು. ಸಹಸ್ರಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಸಚಿನ್ ಕಾಂಬ್ಳೆ, KMM ನ್ಯೂಸ್, ಹುಕ್ಕೇರಿ. ಶಿಕ್ಷಕರು ಶಾಸಕರನ್ನ ಮೆಚ್ಚಿಸೋಕೆ ಹೋಗಿ ಮಕ್ಕಳನ್ನ 3 ಗಂಟೆಗಳ ಕಾಲ ಬಿಸಿಲಿನಲ್ಲೇ ನಿಲ್ಲಿಸಿದ ಘಟನೆಯೊಂದು ಬೆಳಗಾವಿ ಜಿಲ್ಲೆಯ ಸವಸುದ್ದಿ ಗ್ರಾಮದಲ್ಲಿ ನಡೆದಿದೆ. ಶಾಸಕರಿಗೆ ಕಾದು ಕಾದು ಸುಸ್ತಾದ ಶಾಲಾ ವಿದ್ಯಾರ್ಥಿಗಳು. ಶಾಸಕರೇ, ಇದೇನಾ ನಿಮ್ಮ ಸಮಯ ಪ್ರಜ್ಞೆ? ಶಾಸಕರನ್ನ ಮೆಚ್ಚಿಸೋಕೆ ಹೋಗಿ ಮಕ್ಕಳನ್ನ 3 ಗಂಟೆಗಳ ಕಾಲ ಬಿಸಿಲಿನಲ್ಲೇ ಶಿಕ್ಷಕರು ನೆಲೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಸವಸುದ್ದಿ ಗ್ರಾಮದಲ್ಲಿ ಮಕ್ಕಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹಿಂದಿ ಎಷ್ಟೊತ್ತು ಕೂತ ಅಂದ್ರೆ ಸವಸುದ್ದಿ
ನವಸುದ್ದಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಕಟ್ಟಡದ ಕಾಮಗಾರಿಗೆ ಬರಬೇಕಿದ್ದ ಶಾಸಕ ಮಹೇಂದ್ರ ತಮ್ಮನವರ್ ಕುರ್ಚಿ ಮತಕ್ಷೇತ್ರದ ಕಾಂಗ್ರೆಸ್ ಶಾಸಕರು 4 ಕೊಠಡಿಗಳ ಕಾಮಗಾರಿಗೆ ಭೂಮಿ ಪೂಜೆಗೆ ಬರಬೇಕಾಗಿದ್ದ ಸಮಯ 11 ಗಂಟೆ ನಿಗದಿಯಾಗಿತ್ತು. ಆದರೆ ಕಾರ್ಯಕ್ರಮ 1 ಗಂಟೆಯ ಬಳಿಕ ನಡೆಯಿತು. ಶಾಸಕರು ಬರುವವರೆಗೂ ಬಿಸಿಲಿನಲ್ಲೇ ಶಿಕ್ಷಕರು ಮಕ್ಕಳನ್ನ ನಿಲ್ಲಿಸಿದ್ದಾರೆ. ತರಗತಿಯನ್ನ ನಡೆಸದೆ ಶಾಸಕರ ಆಗಮನಕ್ಕಾಗಿ ಕಾದು ಕುಳಿತಿದ್ರು. ಉದಯ್ ಹೊಸ್ಮನಿ, ಕೆಎಂಎಂ ಕನ್ನಡ ನ್ಯೂಸ್, ಚಿಕ್ಕೋಡಿ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಬೆಳಗಾವಿ ಮಹಾನಗರ ಪಾಲಿಕೆಯ ಬಜೆಟ್ ಮಂಡನೆ. ಗುರುವಾರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಸಭೆ. ಪೂರ್ವ ಸಾರ್ವಜನಿಕರ ಸಲಹೆಯನ್ನ ಪಡೆದ ಮೇಯರ್ ಸವಿತಾ ಕಾಂಬ್ಳೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲಿಸುವಾಗಲೂ ಆಂಬ್ಯುಲೆನ್ಸ್ ತಡೆದು ಹಲ್ಲೆ. ಕ್ಲಬ್ ರಸ್ತೆಯ ಗಾಲ್ಫ್ ಮೈದಾನದ ಮುಂಭಾಗದಲ್ಲಿ ತಡರಾತ್ರಿ ನಡೆದ ಘಟನೆ. ಪ್ರಶಸ್ತಿ ಪ್ರಕಟ ಮಾಡಿದ ಬೆಳಗಾವಿಯ ಸಾರ್ವಜನಿಕ ವಾಚನಾಲಯ ಸಭಾಂಗಣದಲ್ಲಿ ಜನವರಿ 18ರಂದು ಪ್ರಶಸ್ತಿ ಪ್ರದಾನ. ಪ್ರಕಟಣೆಯಲ್ಲಿ ತಿಳಿಸಿದ ವಾಚನಾಲಯದ ಕಾರ್ಯದರ್ಶಿ ಸುನೀತಾ ಮೋಹಿತೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.